ಹಲೋ ಸ್ನೇಹಿತರೆ, ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಸುರೇಶ್. ಯಾರ್ಯಾರು ಮಾತು ಕೇಳಿ ಇದ್ದಿದ್ದ ಗಾಡಿನ ಮಾರಬೇಡಿ ಮತ್ತು ಗಾಡಿ ತೊಗೊಳ್ಬೇಡಿ. ಯಾಕಂದರೆ ಬೆಂಗಳೂರಲ್ಲಿ ಅಷ್ಟು ಈಸಿಯಾಗಿ ಯಾರೂ ಅರ್ನ್ ಮಾಡೋಕ್ಕಾಗಲ್ಲ. ಯಾಕಂದರೆ ಒಂದೊಂದು ದಿನ ಡ್ಯೂಟಿ ಬೀಳುತ್ತೆ, ಒಂದೊಂದು ದಿನ ಡ್ಯೂಟಿ ಬೀಳಲ್ಲ. ಅದಕ್ಕೋಸ್ಕರ ಹೇಳೋದು, ಯಾರ್ಯಾರು ಮಾತು ಕೇಳೋಕ್ಕೆ ಹೋಗಬೇಡಿ. ಅಂದರೆ ನಿಮ್ಮ ಹತ್ರ ಗೂಡ್ಸ್ ಗಾಡಿ ಇರುತ್ತೆ. ಗೂಡ್ಸ್ ಗಾಡಿ ಅಂದರೆ ನಿಮಗೆ ನೋಡಿ, ಆಟೋದವ್ರನ್ನ ನೋಡಿ ಆಟೋ ತೊಗೋಬೇಕನ್ಸುತ್ತೆ. ಅಂದರೆ ಆಟೋದಲ್ಲಿನೂ ಅಷ್ಟು ಈಸಿ ಇಲ್ಲ, ಅದರೊಳಗೂ ಕಷ್ಟಪಡಬೇಕು, ಗೂಡ್ಸ್ ಗಾಡಿಯಲ್ಲೂ ಕಷ್ಟಪಡಬೇಕು. ಅದಕ್ಕೋಸ್ಕರ ನಿಮ್ಮ ಹತ್ರ ಯಾವ್ದು ಗಾಡಿ ಇರುತ್ತೆ ಆ ಗಾಡಿನ ಮಾರಕ್ಕೆ ಹೋಗಬೇಡಿ. ಅದೇ ಗಾಡಿಯಲ್ಲಿ ದುಡೀರಿ. ಬೆಂಗಳೂರಲ್ಲಿ ದುಡಿಯೋದಕ್ಕೆ ಏನು ಕಮ್ಮಿ ಇಲ್ಲ, ಆದರೆ ಸ್ವಲ್ಪ ತಾಳ್ಮೆ ಇರಬೇಕು ಜಾಸ್ತಿ. ಅದಕ್ಕೋಸ್ಕರ ದಯವಿಟ್ಟು ನೀವು ಈ ವಿಡಿಯೋ ನೋಡಿದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ, ಹಂಗೆ ಸಪೋರ್ಟ್ ಮಾಡಿರಿ. ನಿಮ್ಮ ಈ ಪ್ರೀತಿಗೆ ನಾನು ಸದಾ ಚಿರಋಣಿ. ನೀವು ತೋರಿಸ್ತಿರೋ ಈ ಪ್ರೀತಿಗೆ ನಾನು ಏನು ಹೇಳ್ಬೇಕಂತಲೇ ಗೊತ್ತಾಗ್ತಾಯಿಲ್ಲ. ಅದಕ್ಕೋಸ್ಕರ ದಯವಿಟ್ಟು 1000 ಸಬ್ಸ್ಕ್ರೈಬ್ ಮಾಡಿರಿ. ಮತ್ತೆ ಸಿಗ್ತೀನಿ ನಿಮಗೆ ಮುಂದಿನ ವಿಡಿಯೋದಲ್ಲಿ. ಆಟೋ ಟಾಪಿಕೆ ಇರುತ್ತೆ. ಅಂದರೆ ನಂದು ಇಂಟ್ರಾ ಇತ್ತಲ್ಲ, ಆ ಇಂಟ್ರಾ ಗಾಡಿ ಕೂಡ ಬೆಂಗಳೂರಿಗೆ ಬಂದಿದೆ ಮತ್ತು ನಂದು ಆಟೋ ತೊಗೊಂಡಿದ್ದೀನಿ. ಮತ್ತು ನಾನು ರಿಟರ್ನ್ ಹೊಸದು ನೋಡೋಣ ಯಾವ ಗಾಡಿ ಬೆಸ್ಟ್ ಅರ್ನಿಂಗ್ ಆಗುತ್ತೆ ಅಂತ. ನಿಮಗೆ ಆ ಪೋರ್ಟರ್ ಮಾಡಿದರೆ ಎಷ್ಟು ಅರ್ನಿಂಗ್ ಆಗುತ್ತೆ, ಮತ್ತು ಅದರಲ್ಲಿ ರ್ಯಾಪಿಡೋ ನಮ್ಮ ಹತ್ರ ಮಾಡಿದರೆ ಎಷ್ಟು ಡ್ಯೂಟಿ ಅರ್ನ್ ಆಗುತ್ತೆ ಅಂತ, ಒಂದು ದಿನದಲ್ಲಿ ಎಷ್ಟು ದುಡಿಬೋದು ಅಂತ ನಿಮಗೆ ಲೈವ್ ಪ್ರೂಫ್ ಆಗಿ ವಿಡಿಯೋ ಮಾಡ್ತೀನಿ. ದಯವಿಟ್ಟು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ. ಧನ್ಯವಾದಗಳು.